ನಾನಿಲ್ಲಿ ಗಮನಿಸ್ತಾ ಇದ್ದೆ, ನನ್ನ ಕಣ್ಣು ಕುರುಡು ಅಂತ ಕೆಲವರು ತಿಳ್ಕೊಂಡಿರ್ಬೋದು. ಜಗಳೂರವರು ನಿಂತ್ಕೊಂಡು ಪಾಪ ಅವ್ರ ಕೈಲಿ ಗೌರವನ ಸಲ್ಲಿಸೋಕ್ಕೆ ಆಗ್ಲಿಲ್ಲ. ಇಲ್ಲಿ ಯಾರು DC ಇದ್ದಾರೆ, ಯಾರು ಆಫೀಸರ್ಸ್ ಇದ್ದಾರೆ, ನೀವು ಗಮನಿಸಿ. ಸುಮಾರು 7-8 ಕಡೆ ಆ ನಾಡಗೀತೆ ನಡೀತಾ ಇರ್ಬೇಕಾದ್ರೆ ಇನ್ನ ಕೂತ್ಕೊಂಡೇ ಇದ್ರು. ಒಂದು ಗಮನದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾನು ನನ್ನ ಮೇಲೆ ನಾನು ವಾಚ್ ಇಟ್ಕೊಂಡಿದ್ದೇನೆ. ನನ್ನನ್ನೇ, ನನ್ನ ಆ ನಡತೆ ಬಗ್ಗೆ, ನನ್ನ ಮಾತಿನ ಬಗ್ಗೆ, ನನ್ನ PAಗಳು, ನನ್ನ ಸ್ಟಾಫು, ನನ್ನ ಸಿಬ್ಬಂದಿಯವರು ಏನು ಮಾಡ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ, ಸೂಟ್ ಬೂಟ್ ಹಾಕೊಂಡಿರೋನ ಹೆಂಗ್ ಬಂದು ಆಂಟಿ ಚೇಂಬರ್ ಕರ್ಕೊಬರ್ತಾರೆ, ಹೆಂಗ್ ಒಳಗಡೆ ಬಿಡ್ತಾರೆ, ಅವನ 500 ರೂಪಾಯಿ ನೋಟ್ ಕೊಟ್ಟ ತಕ್ಷಣ ಯಾವ ರೀತಿ ಅವನ ಗನ್ಮೆನ್ ಟ್ರೀಟ್ ಮಾಡ್ತಾನೆ, ಇವೆಲ್ಲ ಕೂಡ ನನಗೆ ನನ್ನದೇ ಆದಂಥ ಅನುಭವಗಳನ್ನೆಲ್ಲ ನಾನೆಲ್ಲ ನೋಡಿದ್ದೇನೆ. ಸೊ ಅದಕ್ಕೆ ನಾನು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಆಡಳಿತದಲ್ಲಿ ಯಾವ ರೀತಿ ನಡೀತಾ ಇದೆ, ನಮ್ಮ ಶಾಸಕರು ಕೂಡ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾನು ನಮ್ಮ ಶಾಸಕರಿಗೂ ಕೂಡ ಹೇಳಿದ್ದೇನೆ, ನನ್ನ ಸಹೋದ್ಯೋಗಿಗೂ ಕೂಡ ಹೇಳಿದ್ದೇನೆ. ನಾನು ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಾನು ಇಲ್ಲಿಂದ ನನಗೆ ಜಗಳೂರು ಕಾಣಲಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ನನಗೆ ಇಲ್ಲಿ ವಿತಿನ್ ಮಿನಿಟ್ ಐ ಗೆಟ್ ಎನ್ ಇನ್ಫಾರ್ಮೇಶನ್ ವಾಟ್ ಈಸ್ ಗೋಯಿಂಗ್ ಆನ್ ಅರೌಂಡ್ ಮೀ. ನಾನು ಇನ್ನು 7 ತಾಲೂಕು ಕಚೇರಿಗಳಲ್ಲಿ ಅದೇ ರೀತಿ ಕೂತಿದ್ರು. ಐ ವಿಲ್ ಲೀವ್ ಇಟ್ ಟು ದಿ ಆಫೀಸರ್ಸ್. ವಿಡಿಯೋ ರೆಕಾರ್ಡಿಂಗ್ ಇದೆ. ಯಾಕೆ ಕೂತಿದ್ರು ಅಂದರೆ ಗೌರವ ಯಾವ ರೀತಿ ಕೊಡಬೇಕು ಅನ್ನೋದು ಭಾಳ ಮುಖ್ಯ. ನಾವು ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್. ಸೊ ಹಂಗೆ ಇವತ್ತು ನಾವು ಜನಸಾಮಾನ್ಯನ ಕಚೇರಿನ ಇವತ್ತು ಏನು ನಮಗೆ ಅವಕಾಶ ಸಿಕ್ಕಿದೆ, ಇದು ಚೆನ್ನಾಗಿ ನಾವು ಉತ್ತಮ ಕೆಲಸ ಮಾಡಲಿಲ್ಲ ಅಂತಂದರೆ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ, ಅಲ್ಟಿಮೇಟ್ಲಿ ನಾವು ಯಾರಿಗೋಸ್ಕರ ಮಾಡಬೇಕು? ಜನ ನಮಗೇನೊಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಅವ್ರಿಗೆ ಸ್ಪಂದಿಸಬೇಕು. ಕೊನೆಗೆ ಎಲ್ಲೂ ಯಾರಿಗೂ ಸ್ಪಂದಿಸಲಿಲ್ಲ ಅಂತಂದರೆ ನಿಮ್ಮ ಕಾನ್ಷಿಯಸ್ಸಾರು ಒಪ್ಕೋಬೇಕು. ನಿಮ್ಮ ಕಾನ್ಷಿಯಸ್ಸಾರು ಏನಿದೆ ಅನ್ನೋದನ್ನು ಒಪ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಹೇಳಬೇಕಾದಂಥ ನನ್ನ ಕರ್ತವ್ಯ. ಅಧಿಕಾರ ಒಂದು ಶಕ್ತಿಯ ಒಂದು ಸಂಕೇತ ಅಲ್ಲ. ನಿಮ್ಗೆ ಸಿಕ್ಕಿರೋ ಅಧಿಕಾರ ಇರ್ಬೋದು, ನಂಗೆ ಸಿಕ್ಕಿರೋ ಅಧಿಕಾರ ಇರ್ಬೋದು. ಇದು ಜವಾಬ್ದಾರಿಯ ಒಂದು ಸಂಕೇತ. ಅಧಿಕಾರ ಕೆಲವರು ದೊಡ್ಡದಾಗಿ ಚೇರ್ ಹಾಕ್ಬಿಟ್ಟು ಇದೊಂದು ಸಿಂಹಾಸನ ಅಂತಾರೆ. ನನಗೆ ಐ ಡೋಂಟ್ ಬಿಲೀವ್ ಇನ್ ಇಟ್. ಜನರ ಸೇವೆಗೆ ಸಿಕ್ಕದಂಥ ಒಂದು ಅವಕಾಶ ಅದು. ಮೂರ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಭಗವಂತನಿಗೆ ಬೆಲೆ ಕಟ್ಟಕ್ಕಾಗ್ತದ? ಆ ದೇವ್ರಿಗೆ ಬೆಲೆ ಕಟ್ಟಕ್ಕಾಗ್ತದ? ದೇವರನ್ನ ಯಾರನ್ನು ನೋಡ್ಲಿಕ್ಕೆ ಸಾಧ್ಯನಾ? ಜನರಲ್ಲೇ ದೇವರನ್ನ ನೋಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ಬಸವಣ್ಣವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ಸರ್ಕಾರದಲ್ಲಿ ಇವತ್ತು ಏನೇನು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಇವತ್ತು ನಮ್ಮ ಶಾಸಕರೆಲ್ಲ ಎಷ್ಟೋ ಜನ ನಮಗೆ ಬೈತಾ ಇದ್ದಾರೆ, ಈ 5 ಗ್ಯಾರಂಟಿ ತೆಗೆದುಕೊಂಡು ಬಂದ್ಬಿಟ್ರಿ, ನಮ್ಗೆ ಡೆವಲಪ್ಮೆಂಟ್ ದುಡ್ಡಿಲ್ಲ, ಆ ದುಡ್ಡಿಲ್ಲ ಅಂತೇಳಿ ನಮ್ಮ ಹತ್ರ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಅಪೋಸಿಷನ್ ಪಾರ್ಟಿಯವರು ಟೀಕೆ ಮಾಡಿದ್ರು, ಬೇಕಾದಷ್ಟು ಜನ ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು. ಈಗೇನಾಯ್ತು? ಮಹಾರಾಷ್ಟ್ರ ಏನಾಯ್ತು, ಬಿಹಾರಲ್ಲಿ ಏನಾಯ್ತು, ಮಧ್ಯಪ್ರದೇಶ ಏನಾಯ್ತು, ಬೇರೆ ರಾಜ್ಯಕ್ಕೆ ಏನಾಯ್ತು? ಕೊನೆಗೆ ಏನು ಟೀಕೆ ಮಾಡ್ತಾ ಇದ್ರು ಅವರು ನಮ್ಮನ್ನೇ ಫಾಲೋ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ನಮ್ಮ ಗ್ಯಾರಂಟಿಗಳನ್ನೇ ಫಾಲೋ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಸೊ ಕರ್ನಾಟಕ ಮಾಡೆಲ್ ಹ್ಯಾಸ್ ಬಿಕಮ್ ಎ ಮಾಡೆಲ್ ಫಾರ್ ದಿ ಎಂಟೈರ್ ಕಂಟ್ರಿ ಟುಡೇ. ಏಕೆಂದರೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮಲ್ಲಿ ಇವತ್ತು ಜನರಿಗೆ ಸಹಾಯ ಮಾಡಬೇಕಲ್ಲ. ನನಗೆ ಇಲ್ಲೇ ನಮ್ಮ ಸಡಾಕ್ಷರಿ ಕೂತಿದ್ದಾರೆ, ಅವ್ರಿಗೆ ಅಭಿನಯಿಸ್ತೇನೆ. ಮೊನ್ನೆ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ರು. ನಾನು ಇರಲಿ ಅಂತೇಳಿ ಒಪ್ಕೊಂಡು ಹೋಗಿದ್ದೆ. ಸನ್ಮಾನ ಅಲ್ಲ, ನಾನು ಮಾತಾಡಬೇಕಂತ ಹೋಗಿದ್ದೆ. ಅವರು ಡಿಕ್ಲೇರ್ ಮಾಡಿದ್ರು, ನಮ್ಗೆ ಯಾವ ಥರದ ನಿಮ್ಮ ಗ್ಯಾರಂಟಿ ವ್ಯವಸ್ಥೆಯಲ್ಲಿ ಬೇಡ, ನಮಗೆ ವಿದ್ಯುತ್ ಶಕ್ತಿನೂ ಬೇಡ, ಬೇರೆ ನಮ್ಮ ಮನೆಗಳಲ್ಲಿ ಯಾವ ಬಸ್ಸಿನ ವ್ಯವಸ್ಥೆನೂ ಬೇಡ, ನಮಗೆ ನಾವು ಸಿಕ್ಕಿರೋಂಥ ಅವಕಾಶನ ವಿ ಆರ್ ರೆಡಿ ಟು ಸರೆಂಡರ್ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು. ಆನ್ ಬಿಹಾಫ್ ಆಫ್ ಆಲ್ ಆಫ್ ಯು ಐ ವುಡ್ ಲೈಕ್ ಟು ಸಲ್ಯೂಟ್ ಯು ಫಾರ್ ದಿಸ್ ಗ್ರೇಟ್ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದಾರೆ. ಸೊ ಇವತ್ತು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಸರ್ಕಾರದ ಪರವಾಗಿ ನಾನು ಬಯಸ್ತೇನೆ. ಇವತ್ತು ತಾಲೂಕು ಕಚೇರಿಗಳಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ನಿಮಗೆ ಒಂದು ಸಂದೇಶವನ್ನು ಸರ್ಕಾರದ ಪರವಾಗಿ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ, ಹೆಡ್ ಕ್ವಾರ್ಟರ್ಸಲ್ಲಿ ಯಾರೂ ಇಲ್ಲ. ಯಾಕೆ ನೀವು ಕೆಲಸಕ್ಕೆ ಸೇರ್ಕೋಬೇಕು? ಯಾಕೆ ಆ ತಾಲೂಕು ಬೇಕು? ಏನು ಈ ಜಾಗ ಬೇಕು? ನಿಮ್ಗೆ ಅವಕಾಶ, ಕೆಲವರು ಪ್ರೆಷರ್ ಮೇಲೆ ಬಂದಿರ್ತೀರಿ, ಕೆಲವರು ಪಾಪ ಏನೂ ಇಲ್ಲದೆ ಕೆಲವರು
ಯಾರು ಪರಿಚಯ ಇಲ್ಲದೆ ಹೋದವರು ಪಾಪ ಸರ್ಕಾರದಲ್ಲಿ ಎಲ್ಲಿ ಆಗ್ತಾರೋ ಆ ಕೆಲಸ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಭಾಳ ಜನ ಹೆಡ್ ಕ್ವಾರ್ಟರ್ಸಲ್ಲಿ ಇಲ್ಲ. ಆಲ್ಮೋಸ್ಟ್ ಮೋರ್ ದೆನ್ 60% ಹೆಡ್ ಕ್ವಾರ್ಟರ್ಸಲ್ಲಿ ಇಲ್ಲ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವ್ರವ್ರ ಊರುಗಳಿಂದ ಬರೋದು, ಎಲ್ಲಿಂದನೋ ಬರೋದು, ಮಾಡೋದು. ಒಂದು ಫೋನ್ ಇದೆ, ಮಾಡಿದಾಗ ಭಾಳ ಇದರಿಂದ ಮಾತಾಡೋದು, ಇವೆಲ್ಲ ಕೂಡ ಭಾಳ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ಗೆ ಹೇಳಿದ್ದೇನೆ, ಪ್ರತಿ ತಾಲೂಕಲ್ಲೂ ಕೂಡ PDO ಇಂದ ಹಿಡಿದು, ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ, ವಿಲೇಜ್ ಅಕೌಂಟ್ ಇಂದ ಹಿಡಿದು ಎಲ್ಲನೂ ಕೂಡ ಅಲ್ಲಿಂದ ಮೇಲ್ಮಟ್ಟದ ಆಫೀಸರ್ ಇಲ್ಲ, ಕಂಪಲ್ಸರಿ ಆಗಿ ಅವನು ಅವ್ರವ್ರ ಕೇಂದ್ರ ಸ್ಥಳದಲ್ಲಿ ಅವರು ವಾಸವಾಗಬೇಕು, ಅವರು ಬೋರ್ಡ್ ಹಾಕಬೇಕು, ಅವ್ರ ಸಂಪರ್ಕದ ವ್ಯವಸ್ಥೆ ಇಟ್ಕೊಳ್ಬೇಕು. ಇವತ್ತಿರೋ ಟೆಕ್ನಾಲಜಿ ಎಲ್ಲಿದ್ದಾನೆ ಅಂತೇಳಿ ಇವತ್ತು ನಾವು 750 ಕಡೆ ಈ ಒಂದು ಸಭೆ ಇವತ್ತು ನಡೀತಾ ಇದೆ. 750 ಕಡೆ ಅವ್ರನ್ನೆಲ್ಲ ಇಲ್ಲಿಗೆ ಬಂದು ದೊಡ್ಡ ಭಾಷಣ ಮಾಡಬೇಕಾದಂತ ನನಗೆ ಅವಶ್ಯಕತೆ ಇಲ್ಲ. ಈ ಭಾಷಣಕ್ಕೆ ನಾನು ಇಲ್ಲಿ ಸೇರಿಲ್ಲ. ನನಗೆ ಭಾಷಣ ಮಾಡುವಂಥ ಚಟ ಕೂಡ ನನಗೇನು ಅವಶ್ಯಕತೆ ಇಲ್ಲ. ಬಟ್ ನಾನೊಬ್ಬ ರಾಜ್ಯದ ಒಬ್ಬ ಪ್ರಮುಖನಾಗಿ, ಒಬ್ಬ ಪ್ರಮುಖ ನೌಕರನಾಗಿ ನಾನು ನನ್ನ ಅಭಿಲಾಷೆ ಏನಿದೆ, ನಮ್ಮ ಸರ್ಕಾರ ಚಿಂತನೆ ಇದೆ, ನಮ್ಮ ಸರ್ಕಾರ ಮಾರ್ಗದರ್ಶನ ಇದೆ, ಮುಂದಿನ ದಿನದಲ್ಲಿ ನೀವು ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ನಿಮಗೆ ನಾನು ಮನವಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿಗೆ ನಿಂತಿದ್ದೇನೆ. ನನ್ನ ಭಾಷೆ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಆ ಭಾಷೆಯಿಂದ ಏನೂ ಪ್ರಯೋಜನ ಆಗಲಿಲ್ಲ. ಐ ಬಿಲೀವ್ ಇನ್ ಹ್ಯೂಮನ್ ರಿಲೇಶನ್ಶಿಪ್. ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಇವತ್ತು ಧರ್ಮ ಯಾವ್ದು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೋಬೋದು, ನೀವು ಯಾವ ಧರ್ಮದಲ್ಲಿ ಬೇಕಾದ್ರೂ ಇರ್ಬೋದು. ನನ್ನ ಪೋಸ್ಟಿಂಗ್ಸ್ ಕೊಡುವಾಗ ಮತ್ತೊಂದು ಕೊಡ್ಬೇಕಾದ್ರೆ ನಾನು ಇದನ್ನೆಲ್ಲ ಸಮಾನತೆ ಇರಬೇಕು ಅಂತ, ಸೋಷಿಯಲ್ ಜಸ್ಟಿಸ್ ಇರಬೇಕು ಅನ್ನೋ ಅನ್ನೋದು ಇದು ನಮ್ಮ ಮೂಲ ಸಿದ್ಧಾಂತ. ಇದು ನಾನು ಅಧಿಕಾರದಲ್ಲಿರುವಂಥ ಒಂದು ಪಕ್ಷದ ಒಂದು ಮಾರ್ಗದರ್ಶನ ಇದು. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ನಾನು ನೋಡಬೇಕು ಅನ್ನೋ ದೃಷ್ಟಿಯಿಂದ. ಆದ್ದರಿಂದ ನಿಮ್ಮ ಸ್ಪಂದನೆ, ನಿಮ್ಮ ನಡವಳಿಕೆ ಕೂಡ ಪ್ರತಿಯೊಬ್ಬರು ಕೂಡ ನಮ್ಗೆ ಹೆಂಗೆ ಮಾರ್ಕ್ಸ್ ಕಾರ್ಡ್ ಆಗ್ತದೋ, 5 ವರ್ಷಕ್ಕೊಮ್ಮೆ ಮಾರ್ಕ್ಸ್ ಕಾರ್ಡಲ್ಲಿ ನಮಗೂ ಕೂಡ ನಂಬರ್ ಆಗ್ತಾರೋ ಜನ, ಆ ರೀತಿ ನಿಮಗೂ ಕೂಡ ಹಾಕುವಂಥ ಶಕ್ತಿ ನಿಮ್ಮ ಹಿರಿಯರಿಗೂ ಕೂಡ ಇದೆ, ಹಿರಿಯ ಅಧಿಕಾರಿಗಳಿಗಿದೆ, ನಮಗೂ ಇದೆ ಅನ್ನೋದು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ತಾವು ಮನಸ್ಸನ್ನ ಬಹಳ ಶುದ್ಧವಾಗಿ ತಾವು ಮಾಡೋಂಥ ಕೆಲಸದಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲ ಕಷ್ಟಕ್ಕೂ ಕೂಡ ಇದೆ. ನಿಸ್ವಾರ್ಥ ಜನಸೇವೆ, ಪಾರದರ್ಶಕತೆ, ಇವತ್ತು ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿ ಅಧಿಕಾರವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ.